ನಾವು ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್ ಟಾಪಿಕನ್ನು ಕಲಿಬೇಕಾದ್ರೆ ನಮಗೆ ಮೇಯ್ನಾಗಿ ಸೈನ್ ಬಾರ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇದ್ದರೆ ಒಳ್ಳೆಯದು. ಸೊ ಈ ಸೈನ್ ಬಾರ್ ಅಂದರೆ ಏನು? ಇಟ್ ಈಸ್ ಎ ಪ್ರಿಸಿಷನ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಕರಿಬೋದು. ಇದನ್ನು ಆ್ಯಂಗಲ್ಸ್ನ ಮೆಷರ್ ಮಾಡೋದಕ್ಕೋಸ್ಕರ ನಾವು ಬಳಸ್ತೀವಿ. ಈ ಸೈನ್ ಬಾರನ್ನು ಒಂದನ್ನು ಮಾತ್ರ ಬಳಸೋದಿಲ್ಲ, ಅದ್ರ ಜೊತೆಗೆ ನಾವು ಏನು ಯೂಸ್ ಮಾಡ್ತೀವಿ, ಗೇಜ್ ಬ್ಲಾಕನ್ನು ಯೂಸ್ ಮಾಡ್ತೀವಿ. ಆ ಗ್ರೀನ್ ಕಲರ್ ಇದೆಯಲ್ಲ ಅದು ಗೇಜ್ ಬ್ಲಾಕು. ನಂತರ ಎರಡು ಯೆಲ್ಲೋ ಕಲರ್ ಅಥವಾ ಆರೆಂಜ್ ಕಲರ್ ಏನಿದೆ ಅದನ್ನು ನಾವು ಏನಂತ ಕರಿತೀವಿ, ರೋಲರ್ ಅಂತ ಕರಿತೀವಿ. ಇದ್ರ ಮೇಲೆ ಸೈನ್ ಬಾರನ್ನು ಪ್ಲೇಸ್ ಮಾಡಿರ್ತೀವಿ. ಸೊ ಸೈನ್ ಬಾರ್ ಲೆಂತನ್ನು ಎಲ್ಲಿಂದ ಎಲ್ಲಿವರೆಗೆ ಕನ್ಸಿಡರ್ ಮಾಡ್ತೀವಿ ಅಂದರೆ, ಈ ರೋಲರ್ದು ಸೆಂಟ್ರ್, ಒಂದು ರೋಲರ್ ಸೆಂಟ್ರಿಂದ ಇನ್ನೊಂದು ರೋಲರ್ ಸೆಂಟ್ರ್ವರೆಗೆ ಇರೋ ಡಿಸ್ಟೆನ್ಸ್ನ ನಾವು ಸೈನ್ ಬಾರ್ ಲೆಂತ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಸೈನ್ ಬಾರ್ ಯಾವಾಗ್ಲೂ ಹೈಪೋಟೆನಸ್ ಆಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಗ್ರೀನ್ ಕಲರಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅದನ್ನು ಇದರಲ್ಲಿ ಪಿಂಕ್ ಕಲರ್ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ನೋಡಿ. ಇದನ್ನು ಸ್ಲಿಪ್ ಗೇಜ್ ಅಂತ ಸಹ ಕರಿತೀವಿ. ಮತ್ತು ಈ ಸ್ಲಿಪ್ ಗೇಜನ್ನ ಹೈಟ್ ಅದೇ ಪರ್ಪೆಂಡಿಕ್ಯುಲರ್ ಹೈಟ್ ಆಗಿ ತೊಗೊಂಡ್ರೆ ಆ್ಯಂಗಲ್ ತೀಟ ಯಾವುದಾಗಿರುತ್ತೆಪ್ಪ ಅಂದರೆ, ಇದು ಹಾರಿಸಾಂಟಲ್ ಪ್ಲೇನ್ ಏನಿರುತ್ತೆ, ಅಂದರೆ ಪ್ಯಾರಲಲ್ ಟು ಅರ್ತ್ ಸರ್ಫೇಸ್ ಏನಿರುತ್ತೆ ಅದು ಮತ್ತು ಸೈನ್ ಬಾರ್ ಮಧ್ಯೆ ಇರುವಂತಹ ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡುತ್ತೆ ಈ ತೀಟ. ಇಲ್ಲಿ ಸೈನ್ ತೀಟ ತೊಗೊಂಡ್ರೆ h/l ಆಗುತ್ತೆ. ಇಲ್ಲಿ ನೋಡಿ ಡಯಾಗ್ರಾಮ್ನಲ್ಲಿ ಎರಡು ಥರ ಡಯಾಗ್ರಾಮ್ ತೋರಿಸಿದ್ವಿ. ಇಲ್ಲಿ ಒಂದು ಕಡೆ ಬ್ಲಾಕ್ ಗೇಜ್, ಒಂದು ಡಯಾಗ್ರಾಮ್ನಲ್ಲಿ ಒಂದು ಕಡೆ ಮಾತ್ರ ಬ್ಲಾಕ್ ಗೇಜನ್ನ ಯೂಸ್ ಮಾಡಿದ್ವಿ, ಇನ್ನೊಂದು ಡಯಾಗ್ರಾಮ್ನಲ್ಲಿ ಎರಡು ಕಡೆ ಬ್ಲಾಕ್ ಗೇಜನ್ನ ಯೂಸ್ ಮಾಡ್ತೀವಿ ಆಫ್ ಡಿಫ್ರೆಂಟ್ ಹೈಟ್. ನಾವು ಮೆಷರ್ ದ ಯಾವುದು ಆ್ಯಂಗಲ್ ಯಾವುದು ಹೈಪೋಟೆನಸ್ ಆಗಿ ಇಟ್ಟಿರ್ತೀವೋ ಅದ್ರದ್ದು ಆ್ಯಂಗಲ್ನ ಮೆಷರ್ ಮಾಡೋದಕ್ಕೆ. ಒಂದು ಡಯಾಗ್ರಾಮ್ ಪ್ರಕಾರ h/l ಆಗುತ್ತೆ. ಸೈನ್ ತೀಟ ಅಂದರೆ h/l, ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಿಯಸ್ ಆಗುತ್ತೆ. ಇನ್ನೊಂದು ಡಯಾಗ್ರಾಮ್ನಲ್ಲಿ ಬ್ಲಾಕ್ ಗೇಜು ಡಿಫ್ರೆಂಟ್ ಹೈಟ್ಸಲ್ಲಿ ಯೂಸ್ ಮಾಡಿರೋದ್ರಿಂದ ಅದರ ಎರಡರ ಡಿಫ್ರೆನ್ಸ್ನ ನಾವು ಯೂಸ್ ಮಾಡ್ತೀವಿ. ಅಂದರೆ H ಮೈನಸ್ ಸ್ಮಾಲ್ h ಡಿವೈಡೆಡ್ ಬೈ ಎಲ್ ಅಂತ ಯೂಸ್ ಮಾಡ್ತೀವಿ. ಇದೆರಡನ್ನ ನಾವು ಹೈಟ್ ಇರ್ಬೋದು, ಹೈಪೋಟೆನಿಯಸ್ ಇರ್ಬೋದು, ಅಥವಾ ಹಾರಿಸಾಂಟಲ್ ಪ್ಲೇನ್ ಏನಿದೆ 90 ಡಿಗ್ರಿ ಆ್ಯಂಗಲ್ನ ತೊಗೋಬೋದಲ್ವ. ಇದರಲ್ಲಿ ಯಾವುದು ಸೈನ್ ಬಾರ್ನ ಸ್ಲ್ಯಾಂಟಾಗಿ ಇಡೋದ್ರಿಂದ ವರ್ಟಿಕಲ್ ಪ್ಲೇನ್ ಮೇಲೆ ಇದನ್ನು ನಾವು ಯಾವುದನ್ನು ಕಂಡುಹಿಡಿಬೋದು, ಮೂರು ಆ್ಯಂಗಲ್ಗಳು, ಮೂರು ಸೈಡ್ಗಳನ್ನು ಕಂಡುಹಿಡಿಬೋದು. ಆ್ಯಂಗಲ್ ಆಫ್ ಎಲಿವೇಶನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಯಾವಾಗ ನಾವು ಆಬ್ಜೆಕ್ಟನ್ನು ನಮ್ಮ 5 ಸ್ಟ್ರೈಟ್ ಲೆವೆಲ್ ಏನಿದೆ, ಸ್ಟ್ರೈಟ್ ಅಂತ ಅಂದರೆ 5 ಸ್ಟ್ರೈಟ್ ಲೈನ್ ಅಂದರೆ ಎನಿ ಡೈರೆಕ್ಷನಲ್ಲಿ ನೋಡುವಂಥದ್ದು, ಆ ರೀತಿಯಲ್ಲ, ಈ ಅರ್ತ್ ಸರ್ಫೇಸ್ಗೆ ಪ್ಯಾರಲಲ್ ಲೆವೆಲ್ಲು, ಐಸೈಟ್ ಲೆವೆಲ್ಲು ಅರ್ತ್ ಸರ್ಫೇಸ್ಗೆ ಪ್ಯಾರಲಲ್ ಲೆವೆಲಿಂದ ಅಬೋವ್ ನೋಡಿದ್ರೆ ಅದನ್ನು ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಪ್ಯಾರಲಲ್ ಲೈನ್ ಇದೆ, ಅರ್ತ್ ಸರ್ಫೇಸ್ಗೆ ಪ್ಯಾರಲಲ್ ಲೈನ್ ಇದೆ, ಅದಕ್ಕಿಂತ ಮೇಲೆ ಟಾಪಲ್ಲಿ ನೋಡಿದಾಗ ಅದನ್ನು ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಯಾವ ಆಬ್ಜೆಕ್ಟನ್ನ ನೋಡ್ತಾ ಇರ್ತೀವೋ ಅದರಿಂದ ಪರ್ಪೆಂಡಿಕ್ಯುಲರ್ ಲೈನನ್ನು ಅದನ್ನು ಡ್ರಾಪ್ ಮಾಡಿದ್ರೆ, ಯಾವ ಅರ್ಥ ಮೇಲೆ ಅಥವಾ ಹಾರಿಸಾಂಟಲ್ ಲೈನ್ ಅಂತ ಏನು ಹೇಳಿದೆ ಅದ್ರ ಮೇಲೆ ಡ್ರಾಪ್ ಮಾಡಿದ್ರೆ ಅದು ಪರ್ಪೆಂಡಿಕ್ಯುಲರ್ ಆಗಿ ಆಗುತ್ತೆ. ಆ ಪರ್ಪೆಂಡಿಕ್ಯುಲರ್ ಲೈನ್ ಆಗಿ ಆಗುತ್ತೆ, ಅದು 90 ಡಿಗ್ರಿ ಆ್ಯಂಗಲನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ನೋಡಿ, ಈ ಡಯಾಗ್ರಾಮ್ನಲ್ಲಿ ಯು ಅಂತ ಏನಿದೆ ಅದು ನಮ್ಮದು ಕಣ್ಣನ್ನು ನೋಡೋದು ಅಂದರೆ ಪ್ಲೇಸ್, ಐ ಸೈಟ್ ಪ್ಲೇಸ್. ಅದು ಆಬ್ಜೆಕ್ಟಲ್ಲಿದೆ, ಹಾರಿಸಾಂಟಲ್ ಲೈನಿಂದ ಮೇಲೆ ಇದೆ, ಅದು ಒಂದು ಆ್ಯಂಗಲ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಈ ಆಬ್ಜೆಕ್ಟಿಂದ ಹಾರಿಸಾಂಟಲ್ ಲೈನ್ಗೆ ಆ ಡ್ರಾಪ್ ಡೌನ್ ಲೈನ್ ಆಯ್ತಂದರೆ ಅದು ನಮಗೆ 90 ಡಿಗ್ರಿ ಆ್ಯಂಗಲ್ ಆಗುತ್ತೆ, ಅಥವಾ ಏನಾಗುತ್ತೆ, ರೈಟ್ ಆ್ಯಂಗಲ್ ಆಗಿ ಆಗುತ್ತೆ. ಇದನ್ನು ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಯು ಅನ್ನೋ ಜಾಗದಲ್ಲಿರೋದು ಆ್ಯಂಗಲ್ ಆಫ್ ಎಲಿವೇಶನ್. ಇಲ್ಲಿ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ನ ರೆಪ್ರೆಸೆಂಟ್ ಮಾಡಿದ್ದೀವಿ. ಹಾರಿಸಾಂಟಲ್ ಲೈನು, ಯು ಅನ್ನೋದು ಐ ಪ್ಲೇಸು, ಐ ಸೈಟ್ ಅಥವಾ ಸೈಟ್ ಲೈನ್ ಅಂತ ಕರಿತೀವಿ, ಅದು ಆಬ್ಜೆಕ್ಟನ್ನು ನೋಡ್ತಾ ಇರೋವಂಥದ್ದು. ಐ ಸೈಟ್ ಲೈನು ಮತ್ತು ಹಾರಿಸಾಂಟಲ್ ಲೈನ್ ಮಧ್ಯ ಕ್ರಿಯೇಟ್ ಆಗಿರೋಂಥದ್ದನ್ನು ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ತೋರಿಸ್ತೀವಿ. ಅದನ್ನು ನಾವು ತೀಟ ಅಂತ ಸಹ ಕರಿತೀವಿ. ಇದರಲ್ಲಿ ಯಾವುದಾದ್ರೂ ಎರಡು ಇನ್ಫಾರ್ಮೇಷನನ್ನು ಕೊಟ್ಟಿದ್ರೆ ನಾವು ಮತ್ತೊಂದು ಆನ್ಸರನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಆ್ಯಂಗಲ್ ಆಫ್ ಎಲಿವೇಶನಿಂದ. ಆ್ಯಂಗಲ್ ಆಫ್ ಎಲಿವೇಶನ್ಗೆ ಜಸ್ಟ್ ಆಪೋಸಿಟ್ ಆ್ಯಂಗಲ್ ಆಫ್ ಡಿಪ್ರೆಷನ್. ಅದೇನಾಗಿರುತ್ತೆ ಅಂದರೆ, ಹಾರಿಸಾಂಟಲ್ ಲೈನ್, ಆ ಲೈನು ಪ್ಯಾರಲಲ್ ಟು ಅರ್ತ್ ಸರ್ಫೇಸ್ ಇರುತ್ತಲ್ವ, ಆ ಐ ಲೈನ್ ಏನಿದೆ, ಐ ಸೈಟ್ ಲೈನ್ ವಿಚ್ ಈಸ್ ಪ್ಯಾರಲಲ್ ಟು ದ ಅರ್ತ್ ಸರ್ಫೇಸ್, ಅದಕ್ಕಿಂತ ಬಿಲೋ ನೋಡಿದಾಗ ನಮಗೆ ಆ್ಯಂಗಲ್ ಆಫ್ ಡಿಪ್ರೆಷನ್ ಸಿಕ್ಕತ್ತೆ. ಅಂದರೆ ಸೈಟ್ ಆಫ್ ದ ಆಬ್ಜೆಕ್ಟು ಬಿಲೋ ದ ಹಾರಿಸಾಂಟಲ್ ಲೈನ್ ಆಗಿರುತ್ತೆ. ಸೊ ಇದನ್ನು ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ಇಲ್ಲಿ ನೋಡೋಣ ತಾಳಿ.
ಇಲ್ಲಿ ಯು ಅನ್ನೋದು 5 ಪ್ಲೇಸ್ ಆಗಿದ್ರೆ ಆ ಐ ಲೆವೆಲ್ ಅಂತ ಆ ಸ್ಟ್ರೈಟ್ ಲೈನ್ ಇದೆಯಲ್ಲ, ಹಾರಿಸಾಂಟಲ್ ಲೈನ್ ಅಥವಾ ಪ್ಯಾರಲಲ್ ಟು ಅರ್ತ್ ಸರ್ಫೇಸ್ ಏನಿದೆಯಲ್ಲ ಅದ್ರ ಬಿಲೋಗೆ ನೋಡುವಂಥದ್ದು ನಾವು ಏನಂತ ಹೇಳ್ತೀವಿ, ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ನೋಡಿ ಇಲ್ಲಿ ಕ್ಲಿಯರಾಗಿ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಅಂದರೆ ಈ ಆ್ಯಂಗಲ್ ಫಾರ್ಮ್ ಆಗ್ತಲ್ಲ, ಇದು ಅಂದರೆ ಸೈಟ್ ಲೈನ್ ಮತ್ತು ಹಾರಿಸಾಂಟಲ್ ಮಧ್ಯ ಇರೋಂತಹ ಆ್ಯಂಗಲ್ನ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ಇಲ್ಲಿ ಸಹ ನಾವು ಯಾವ್ದಾದ್ರು 2 ನೋನ್ನ ಕೊಟ್ಬಿಟ್ಟು 1 ಅನ್ನೋನ್ ಕೊಟ್ಟಿದ್ದೆ ಆದರೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಈಸಿಯಾಗಿ. ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ನ ನೋಡೋಣ. ಇಲ್ಲಿ ಈ ಪ್ರಾಬ್ಲಮಲ್ಲಿ ದ ಹೈಟ್ ಆಫ್ ದ ಟವರ್ ಈಸ್ 50 ಮೀಟರ್ ಅಂತ ಕೊಡ್ತಾ ಇದ್ದಾರೆ. ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಫ್ರಮ್ ದ ಪಾಯಿಂಟ್ ಆನ್ ಎ ಆನ್ ದ ಗ್ರೌಂಡ್ ಈಸ್ 30 ಡಿಗ್ರಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಎ ಆ್ಯಂಡ್ ಬಿ ಅಂತ ಹೇಳ್ತಿದ್ದಾರೆ. ಅಂದರೆ ಹಾರಿಸಾಂಟಲ್ ಲೈನ್ದು ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇವಾಗ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಆ್ಯಂಗಲ್ 30 ಡಿಗ್ರಿ ಅನ್ನೋದು ಏನಿದೆ ಅದು ಗ್ರೌಂಡ್ ಲೆವೆಲಿಂದ ನಾವು ಟವರ್ನ ನೋಡಿದಾಗ ಫಾರ್ಮ್ ಆಗುವಂತಹ ಆ್ಯಂಗಲ್ ಅದು, ಆಯಿತಾ. ಟವರ್ ಹೈಟ್ ಎಷ್ಟಿದೆ, 50 ಮೀಟರ್ ಅಂತ ಇದೆ. ಇಲ್ಲಿ ನಮಗೆ ಕೇಳ್ತಾ ಇರೋದು ಯಾವುದು, ಬಿ ಅಂದರೆ ಹಾರಿಸಾಂಟಲ್, ಅಂದರೆ ಆಪೋಸಿಟ್ ಸೈಡ್ ಗೊತ್ತಿದೆ, ಆ್ಯಂಗಲ್ 30 ಡಿಗ್ರಿ ಗೊತ್ತಿದೆ, ನಮಗೆ ಅಡ್ಜಸೆಂಟ್ ಸೈಡು ಗೊತ್ತಾಗಬೇಕಾಗಿದೆ. ಇಲ್ಲಿ ನಾವು ಯಾವ್ದು ಯೂಸ್ ಮಾಡಬೇಕಪ್ಪ ಅಂದರೆ ಅಡ್ಜಸೆಂಟ್ ಟು ಆಪೋಸಿಟ್ ಬರುವಂಥದ್ದು ಟ್ಯಾನ್ ಥೀಟಾ ಅಲ್ವಾ. ಈ ಟ್ಯಾನ್ ಥೀಟಾನ ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿ. ಟ್ಯಾನ್ ಥೀಟಾ ಅಂದರೆ ಟ್ಯಾನ್ 30, ಥೀಟಾ ಅಂದರೆ 30 ಅಲ್ವಾ. ಟ್ಯಾನ್ ಥೀಟಾ ಅಥವಾ ಟ್ಯಾನ್ 30 ಈಸ್ ಈಕ್ವಲ್ ಟು ಆಪೋಸಿಟ್ ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಅಂದರೆ ಎಷ್ಟು, 50 ಮೀಟರ್ ಇದೆ. ಅಡ್ಜಸೆಂಟ್ ಸೈಡು ಕಂಡುಹಿಡಿಬೇಕಾಗಿರುತ್ತೆ ಎ ಬಿನ. ಸೊ ಟ್ಯಾನ್ 30ಗೆ ವ್ಯಾಲ್ಯೂ ಎಷ್ಟು, 1/√3. ಅದು ಸ್ಟ್ಯಾಂಡರ್ಡ್ ಆ್ಯಂಗಲಲ್ಲಿ ಸಿಕ್ಕತ್ತೆ, ನೀವು ನೋಡಿ ಅದು ಟೇಬಲ್ ಹೇಳ್ಕೊಟ್ಟಿದ್ದೀನಲ್ಲ ಅದರಲ್ಲಿ ಸಿಕ್ಕತ್ತೆ. ಟ್ಯಾನ್ 30 ಈಸ್ ಈಕ್ವಲ್ ಟು 50, ಆಪೋಸಿಟ್ ಸೈಡು 50 ಡಿವೈಡ್ ಬೈ ಎ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎ ಬಿ ಆಗಿದೆ. ಸೊ ಇವಾಗ ಎ ಬಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಎ ಬಿನ ನಾವು ಈಕ್ವಲ್ಸಿಂದ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತೊಗೊಂಡೋದಾಗ 1/√3 ಅನ್ನೋದು ಡಿನಾಮಿನೇಟರ್ಗೆ ಬರುತ್ತೆ. ಅದು ಡಿವಿಷನನ್ನು ಮಲ್ಟಿಪ್ಲಿಕೇಶನ್ ಥರ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, 50 × √3 ಆಗುತ್ತೆ. ಸೊ ಇದರಿಂದ ಗೊತ್ತಾಗುತ್ತೆ ನೀವು ಟ್ಯಾನ್ ಥೀಟಾನಾರ ಯೂಸ್ ಮಾಡ್ಬೋದು, ಸೈನ್ ಥೀಟಾನಾರ ಯೂಸ್ ಮಾಡ್ಬೋದು, ಕಾಸ್ ಯಾವ್ದಾರು ಯೂಸ್ ಮಾಡ್ಬೋದು. ಅವ್ರು ಕೊಟ್ಟಿರೋ ವ್ಯಾಲ್ಯೂ ಯಾವುದು, ನಮಗೆ ಕೇಳ್ತಾ ಇರೋ ವ್ಯಾಲ್ಯೂ ಯಾವುದು, ಅದ್ರ ಮೇಲೆ ನಾವು ಟ್ರಿಗ್ನೋಮೆಟ್ರಿಕಲ್ ರೇಷಿಯೋಸ್ನ ಬಳಸ್ಬೋದು. ನೋಡಿ ಈ ಪ್ರಾಬ್ಲಮಲ್ಲೂ ಅದೇ ರೀತಿಯಾಗಿದೆ. ವೈಲ್ ಸ್ಟ್ಯಾಂಡಿಂಗ್ ಆನ್ ದ ಗ್ರೌಂಡ್ ಅಟ್ ಎ ಪಾಯಿಂಟ್ ಎ, ಇಫ್ ಒನ್ ಲುಕ್ಸ್ ಅಟ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ದ ಆಂಗಲ್ ಆಫ್ ಎಲಿವೇಶನ್ ಈಸ್ 60 ಡಿಗ್ರಿ. ಇಫ್ ಎ ಈಸ್ 32 ಮೀಟರ್ ಫ್ರಮ್ ದ ಬಿಲ್ಡಿಂಗ್ ಫೈಂಡ್ ದ ಹೈಟ್ ಆಫ್ ದ ಬಿಲ್ಡಿಂಗ್. ಇಲ್ಲೂ ಅಷ್ಟೇ, ಇಲ್ಲಿ ಹೈಟನ್ನು ಕೇಳ್ತಾ ಇದ್ದಾರೆ, ಅಡ್ಜಸೆಂಟ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಟ್ಯಾನ್ ಥೀಟಾ ಯೂಸ್ ಮಾಡಿಕೊಂಡು ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಟ್ಯಾನ್ 60 ಈಸ್ ಈಕ್ವಲ್ ಟು ಆಪೋಸಿಟ್ ಡಿವೈಡ್ ಬೈ ಅಡ್ಜಸೆಂಟ್. ಸೊ ಟ್ಯಾನ್ 60 ಅಂತಂದರೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಬಂದುಬಿಟ್ಟು √3 ಇರುತ್ತೆ. √3 ಈಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಅಂದರೆ ಬಿ ಸಿ ಕ್ಯಾಲ್ಕುಲೇಟ್ ಮಾಡಬೇಕು, ಡಿವೈಡ್ ಬೈ ಎ ಬಿ ಆಲ್ರೆಡಿ ಕೊಟ್ಟಿದ್ದಾರೆ 32 ಮೀಟರ್ ಅಂತ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಬಿ ಸಿ ಈಸ್ ಈಕ್ವಲ್ ಟು 32 × √3 ಮೀಟರ್ಸ್ ಬರುತ್ತೆ. ಈ ರೀತಿಯಾಗಿ ಫರ್ದರ್ ನಾನು ಕೆಲವೊಂದು ಇದನ್ನು ಇಮೇಜಸ್ನ ಕಳಿಸ್ತೀನಿ, ಅದ್ರ ಸಾಲ್ವ್ ಪ್ರಾಬ್ಲಮ್ನ ಕಳಿಸ್ತೀನಿ. ಅದನ್ನು ನೀವು ಸಾಲ್ವ್ ಮಾಡಿ. ಡೌಟ್ ಏನಾದ್ರು ಬಂತಂದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ.